ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಪ್ರಥಮ PUC ಮಾದರಿ ಪ್ರಶ್ನೆ ಪತ್ರಿಕೆ 2024ನೇ ಸಾಲಿಗೆ ಸಂಬಂಧಿಸಿದಂತೆ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ಕನ್ನಡದಲ್ಲಿ ಒಳಗೊಂಡಿದೆ. ರೋಮನ್ ಸಂಖ್ಯೆ 1ರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿದಾಗ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ. ಪ್ರತಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಇದೇ ಪ್ರಶ್ನೆ ಕೇಳಲಾಗಿದೆ. ಸೊ ಈ ವರ್ಷದಲ್ಲಿ ಕೂಡ ಕೇಳಬಹುದು. ಬಹು ಆಯ್ಕೆ ಪ್ರಶ್ನೆಗಳು ಟೋಟಲ್ ನಿಮಗೆ 5 ಒಳಗೊಂಡಿದೆ. ಸಂಪನ್ಮೂಲಗಳ ಮಿತಿಯಲ್ಲಿವೆ ಆದರೆ ಬಯಕೆಗಳು ಡ್ಯಾಶ್ ಡ್ಯಾಶ್ ಆಗಿವೆ. ಅಂಕಗಣಿತೀಯ ರೇಖಾ ನಕ್ಷೆಯನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುವರು. ಸಮೀಕ್ಷೆಯು ಡ್ಯಾಶ್ ಡ್ಯಾಶ್ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯಕವಾಗಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿಯೇ ಡ್ಯಾಶ್ ಡ್ಯಾಶ್ ಎಂದು ಬಳಸುತ್ತೇವೆ. ಶಿಕ್ಷಣ ಮತ್ತು ತರಬೇತಿಯ ಮೂಲಕ ವಿವಿಧ ಕರಕುಶಲ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿದವರು. ಇಲ್ಲಿ ಮೇಲೆ ಉತ್ತರ ಕೂಡ ಒಳಗೊಂಡಿದೆ. ನೀವು ತುಂಬ ಈಸಿಯಾಗಿ ಬರೀಬೋದು. ರೋಮನ್ ಸಂಖ್ಯೆ 3ರಲ್ಲಿ ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ 5 ಅಂಕಗಳ ಮೇಲೆ ಕೇಳಲಾಗಿದೆ. ವೈಯಕ್ತಿಕ ಸಂದರ್ಶನ ಹಾಗೆ ಫಾರ್ಮುಲಾ ಕೂಡ ಒಳಗೊಂಡಿದೆ. WPI ಪ್ರಧಾನಮಂತ್ರಿ, ವಿಶ್ವ ಬ್ಯಾಂಕು. ಈಗ 1 ಅಂಕದ ಪ್ರಶ್ನೆಗಳು. ಜನಗಣತಿ ಅರ್ಥ ಬರೆಯಿರಿ. ಸಹ ಸಂಬಂಧ ಎಂದರೇನು? ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 2 ಅಂಕದ ಪ್ರಶ್ನೆಗಳು ನೋಡ್ಬೋದು. ಇಲ್ಲಿ ಚಲಕದ ವಿಧಗಳು ತಿಳಿಸಿ. ಈ ಪ್ರಶ್ನೆ ಕೂಡ ಪ್ರತಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಈ ವರ್ಷ ಕೂಡ ಕೇಳಬಹುದು. ಸ್ತಂಭ ರೇಖಾಚಿತ್ರದ ವಿಧಗಳು ಯಾವುವು? 2 ಅಂಕದ ಪ್ರಶ್ನೆಗಳು ಈ ರೀತಿ ಕೇಳಲಾಗಿದೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿದಾಗ ಒಂದು ದೇಶದ ಮಾನವ ಬಂಡವಾಳದ 2 ಪ್ರಮುಖ ಮೂಲಗಳು ಯಾವುವು? ಪರಿಸರದ 4 ಕಾರ್ಯಗಳನ್ನು ಹೆಸರಿಸಿ. ಇದು ಕೂಡ ಪ್ರತಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಈಗ 4 ಅಂಕದ ಪ್ರಶ್ನೆಗಳು ನೋಡಿದಾಗ ಈ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ನೋಡ್ಬೋದು. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ದತ್ತಾಂಶಗಳ ವರ್ಗೀಕರಣದ ಕುರಿತು ಟಿಪ್ಪಣಿ ಬರೆಯಿರಿ. ಸೊ 4 ಅಂಕದ ಪ್ರಶ್ನೆಗಳು ಈ ರೀತಿ ಕೇಳಲಾಗಿದೆ. ಹಾಗೆ ಪಂಚವಾರ್ಷಿಕ ಯೋಜನೆಗಳು ಯಾವುದಾದರೂ 2 ಗುರಿಗಳನ್ನು ವಿವರಿಸಿ. ಭಾರತದ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಸಂಕ್ಷಿಪ್ತ ವಿವರಿಸಿ. ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯವನ್ನು ಚರ್ಚಿಸಿ. ನಿರುದ್ಯೋಗದ ವಿಧಗಳನ್ನು ವಿವರಿಸಿ. ಸೊ ಪರೀಕ್ಷೆ ದೃಷ್ಟಿಯಿಂದ ಇವೇ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಬೇಗ ಈ ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. 6 ಅಂಕದ ಪ್ರಶ್ನೆ ನೋಡಿದಾಗ ಅನುಭೋಗ್ಯ ಬೆಲೆ ಸೂಚ್ಯಂಕವನ್ನು ರಚಿಸುವಾಗ ಕಂಡುಬರುವ ತೊಂದರೆಗಳನ್ನು ವಿವರಿಸಿ. ಹಾಗೆ ಸಾವಯವ ಬೇಸಾಯದ ಲಾಭಗಳನ್ನು ಪಟ್ಟಿ ಮಾಡಿ. ಹಾಗೆ 5 ಅಂಕದ ಪ್ರಶ್ನೆ ಕೂಡ ಇಲ್ಲಿ ನೋಡಬಹುದು. ನಿಮ್ಮ ಪ್ರದೇಶದಲ್ಲಿ ಈ ಕೆಳಗೆ ನಮೂದಿಸಿದ ಉದ್ಯೋಗ ಸ್ಥಳಗಳಲ್ಲಿ ಭಾಗಿಯಾಗಿರೋ ಮಹಿಳೆಯರ ಬಗ್ಗೆ ನೀವು ಸಂಗ್ರಹಿಸಿರೋ ದತ್ತಾಂಶದ ಆಧಾರದ ಮೇಲೆ ಒಂದು ಪೈ ಚಿತ್ರವನ್ನು ರಚಿಸಿ. ಗ್ರಾಫ್ಸ್ ಕೂಡ ಒಳಗೊಂಡಿದೆ. ಫಸ್ಟ್ PUC ಎಕನಾಮಿಕ್ಸ್ ಎನ್ಯುವಲ್ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಪ್ರಥಮ PUC ಅರ್ಥಶಾಸ್ತ್ರ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ PDF ಬೇಕೆಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.